ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಮಾಡ್ತೀವಿ ಆಲೂ ಬೋಂಡ. 80 ಪೀಸ್ ಆಲೂ ಬೋಂಡ ಮಾಡ್ತಾ ಇದೀವಿ. ಅದಕ್ಕೆ 1.5 kg ಆಲೂಗಡ್ಡೆ ತೊಗೊಂಡಿದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಮಗೊಬ್ರು ಹೇಳಿದ್ರು ಆರ್ಡ್ರು 80 ಪೀಸ್ ಆಲೂ ಬೋಂಡ ಎಷ್ಟು ಥರ ಬಂದು ನೋಡಿ. ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡ್ಬೋದು ಮನೆಯಲ್ಲಿ. 80 ಪೀಸ್ ಆಲೂ ಬೋಂಡ ನಮಗೆ ಆರ್ಡ್ರ್ ಬಂದ ಕಾರಣ ಮಾಡಿದ್ದೀವಿ. ಯಾವ ಥರ ಬಂದಿದೆ ಸ್ಮೂತ್ನೆಸ್ಸು ಇಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಆಲೂ ಬೋಂಡ. ಆಲೂ ಬೋಂಡ ಮಾಡೋದು ಹೆಂಗೆ ನೋಡೋಣ. ಅದಕ್ಕೆ ಸಾಮಗ್ರಿಗಳು ಏನೇನು ನೋಡೋಣ. ಮೆಣಸಿನ್ಕಾಯಿ ತೊಗೊಂಡು, ಹಸಿಮೆಣಸಿನ್ಕಾಯಿ ಒಂದು 7ರಿಂದ 8, ಒಂದು ಶುಂಠಿ ತೊಗೊಂಡಿದ್ದೀವಿ ಸ್ವಲ್ಪ 1 ಇಂಚಷ್ಟು, ಮತ್ತು ಕರಿಬೇವು ತೊಗೊಂಡಿದ್ದೀವಿ ಸ್ವಲ್ಪ, ಮತ್ತು ಕೊತ್ತಂಬರಿ ತೊಗೊಂಡು ಇದು 4 ಸೇರಿ ರುಬ್ಬಬೇಕು. ರುಬ್ಬಿಟ್ಟು ಪೇಸ್ಟ್ ಮಾಡ್ಕೋಬೇಕು. ಇನ್ನು ಒಗ್ಗರಣೆ ಹಾಕ್ತಿಲ್ಲ ಆ ಟೈಮಿನ ಒಗ್ಗರಣೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಮಾಡೋದು. ಈರುಳ್ಳಿ ತೊಗೊಂಡ್ರೆ ಒಂದು 3ರಿಂದ 4. ಈರುಳ್ಳಿ ಜಾಸ್ತಿ ಇದ್ದರೆ ಆಲೂ ಬೋಂಡ ತುಂಬ ಚೆನ್ನಾಗಿ ಬರುತ್ತೆ. ನೀವು ಅದೇ ಥರ ತೊಗೊಳ್ಳಿ. ಉಪ್ಪು ತೊಗೊಂಡಿದ್ದು 1 ಟೇಬಲ್ ಸ್ಪೂನ್ ಅಷ್ಟೇ. ನಾವು 80 ಬೋಂಡಾಗೆ ಅಳತೆ ಹೇಳ್ತಾ ಇದ್ದೀವಿ. ಇದು ನೋಡಿ ಎಲ್ಲ ರುಬ್ಬಿದ್ದೀವಿ. ಶುಂಠಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ಕರಿಬೇವು ಸೇರಿ ಇದು ಒಗ್ಗರಣೆ ಹಾಕೋ ಟೈಮಲ್ಲಿ ಹಾಕ್ಬಿಡೋಣ. ಕಲ್ಲೆಟ್ಟು ತೊಗೊಂಡಿದ್ದೀವಿ. ಇದಕ್ಕೊಂದು ಅರ್ಧ kg ಕಲ್ಲೆಟ್ಟು ಸಾಕು. ಅರ್ಧ kgಕ್ಕಿಂತ ಸ್ವಲ್ಪ ಕಡಿಮೆ ತೊಗೊಳ್ಳಿ. ಅದಕ್ಕೆ ಕಲ್ಲೆಟ್ಟು ಕಲಸೋಕ್ಕೆ 2 ಟೀ ಸ್ಪೂನ್ ಖಾರ ತೊಗೊಂಡಿದ್ದೀವಿ, 1 ಟೀ ಸ್ಪೂನ್ ಅಜ್ವಾನ ತೊಗೊಂಡಿದ್ದೀವಿ, 1/4 ಟೀ ಸ್ಪೂನ್ ಅರಿಶಿನ, ಮತ್ತು 1/4 ಟೀ ಸ್ಪೂನ್ ಸೋಡಾ ತೊಗೊಂಡಿದ್ದೀವಿ, 1 ಟೀ ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀವಿ. ಇದು ಕಡಲೆ ಹಿಟ್ಟನ್ನು ಕಲಸೋದಕ್ಕೆ. ಡೈರೆಕ್ಟಾಗಿ ಇದು ಹಾಕೊಂಡ್ಬಿಡೋಣ. ಹಾಕೊಂಡ್ಬಿಟ್ಟು ಕಲಿಸ್ಕೊಂಡ್ಬಿಡೋಣ. ಎಲ್ಲ ಅದೇ ಪ್ರಮಾಣನೇ ತೊಗೊಂಡಿದ್ದೀನಿ. ಎಷ್ಟು ಬೇಕು ಅಷ್ಟೇ ತೊಗೊಂಡಿದ್ದೀವಿ. ಸೊ ಡೈರೆಕ್ಟಾಗಿ ಹಾಕೋತೀವಿ. ಕಡಲೆ ಹಿಟ್ಟು ಕಲಸೋ ವಿಧಾನ ನೋಡಿ. ಅರ್ಧ kg ಕಡಲೆ ಹಿಟ್ಟಿಗೆ ನಾವೆಲ್ಲ ಅಳತೆ ಪ್ರಮಾಣ ಹೇಳಿದ್ದೀವಿ. ಇದಕ್ಕೊಂದು 2 ಗ್ಲಾಸ್ ನೀರು ಹಾಕೊಂಡ್ಬಿಟ್ಟು ಕಲಿಸ್ಕೋಬೇಕು. ಸ್ವಲ್ಪ ಅಳಕಾಗಿರ್ಬೇಕಿದು. ಬೋಂಡ ಮಾಡಬೇಕಲ್ಲ, ಸೊ ಹಸಿ ಗಟ್ಟಿದ್ರೆ ಅಷ್ಟೊಂದು ಬೋಂಡ ಚೆನ್ನಾಗಿ ಬರೋಲ್ಲ. ಸೋಡಾ ಜಾಸ್ತಿ ಹಾಕ್ಬಾರ್ದು. ನೀರು ನೋಡಿ ಹಾಕೊಂಡ್ಬಿಟ್ಟು ಕಲಿಸ್ಕೊತಾ ಇದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಆಲೂ ಬೋಂಡ. ನೀವು ಮನೇಲಿ ಇದೇ ಥರ ಟ್ರೈ ಮಾಡಿ. 2 ಆಲೂಗಡ್ಡೆ 3 ಆಲೂಗಡ್ಡೆದು ಮಾಡ್ಬೋದು. ಒಂದು 10ರಿಂದ 15 ಆಗುತ್ತೆ. 2-3 ಜನ ಇದ್ರೆ ಮನೇಲಿ ತುಂಬ ಚೆನ್ನಾಗುತ್ತೆ. ನಾವು ಮಾಡ್ತಾಯಿದ್ವಿ 1 kg ಆಲೂಗಡ್ಡೆನು. ನೀರು ನೋಡಿ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀವಿ. ಹಿಟ್ಟು ಯಾವ್ದಕ್ಕೆ ಬರ್ಬೇಕಂದ್ರೆ ಈ ಹದ ಬರಬೇಕು ನೋಡಿ. ಯಾವುದೇ ಗಂಟೆಲ್ಲ ಇರಬಾರ್ದು. ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ. ನಮ್ಮ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿಟ್ಟಿದ್ದೀವಿ. ಇದಕ್ಕೆ ಒಗ್ಗರಣೆ ಹಾಕೋಣ. ಹಂಗೆ ಒಗ್ಗರಣೆಗೆ 4ರಿಂದ 5 ಟೀ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀವಿ. ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀವಿ. ನಿಮಗೆ 1 ಟೀ ಸ್ಪೂನು. ಈರುಳ್ಳಿ 3ರಿಂದ 4 ಈರುಳ್ಳಿ ಹೇಳಿದಲ್ಲ, ಅದು ಈರುಳ್ಳಿ ಹಾಕೋತಾ ಇದ್ದೀವಿ. ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬ್ರೌನ್ ಕಲರ್ ಆಗ್ಬೇಕು ಚೆನ್ನಾಗಿ. ಅವುವರೆಗೂ ಹುರ್ಕೋಬೇಕು. ಅದು ತುಂಬ ಸಖತ್ತಾಗಿ ಬರುತ್ತೆ. ಕರಿಬೇವು ಆಮೇಲೆ ಹಾಕೋತೀನಿ. ಕರಿಬೇವು ಮುಂಚೆ ಹಾಕೊಂಡ್ರೆ ಎಲ್ಲ ಇದಾಗುತ್ತಲ್ಲ, ಜಾಸ್ತಿ ಒತ್ತದಿಂದ ಆಮೇಲೆ ಹಾಕೋತೀನಿ. ಸ್ವಲ್ಪ ಅಲ್ಲೊಂದು ಕರಿಬೇವು ಸಿಗಬೇಕು ಬಾಯಿಗೆ. ಮತ್ತು ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕೋತೀನಿ 1 ಟೀ ಸ್ಪೂನ್ ಅಷ್ಟು ರುಚಿಗೆ. ಈ ಥರ ಬೋಂಡ ಮಾಡಿ ಎಲ್ಲರೂ ಇಷ್ಟಪಡ್ತಾರೆ ಮನೆಯಲ್ಲಿ. ತುಂಬ ಅಂದರೆ ತುಂಬ ಸಖತ್ತಾಗಿ ಬರುತ್ತೆ. ತುಂಬ ಸೂಪರಾಗಿ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. 1/4 ಟೀ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೋತೀನಿ. ಹಾಕೊಂಡ್ಬಿಟ್ಟು ಆಯಿತು. ಸ್ವಲ್ಪ ಲಿಂಬೆಹಣ್ಣು ಒಂದು ಹಾಕೋಣ. ಇಲ್ಲಿ ರುಬ್ಬಿರೋ ಮಸಾಲೆ ಹಾಕೋತೀನಿ ನೋಡಿ ಫಸ್ಟಿಗೆ. ಏನೇನು ರುಬ್ಬೇಕಂತ ತೋರಿಸಿದ್ದೀನಿ ನಾನು ಕ್ಲೀನಾಗಿ ನಿಮಗೆ. ಎಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ತುಂಬಿಡಬೇಕು ಇದಕ್ಕೆ.
ಎಲ್ಲ ಮಸಾಲೆ ಎಲ್ಲ ಇದಕ್ಕೆ ಹಾಕೊಂಡ್ಬಿಡೋಣ. ನೀವು ಖಾರ ಕಡಿಮೆ ಬೇಕನ್ನೋರು ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿ ಕಡಿಮೆ ಮಾಡ್ಕೊಳ್ಳಿ. ನಾವು ಇದು 80 ಬೋಂಡ ರೆಸಿಪಿ ಹೇಳ್ತಾ ಇದ್ದೀನಿ. ನೀವು 15-20 ಮಾಡ್ತೀರಿ ಅಂದರೆ ನೀವು ಒಂದು 3-4 ಮೆಣಸಿನ್ಕಾಯಿ ಸಾಕು ನಿಮಗೆ. ಒಂದು ರೂಪಾಯಿ ಕಾಯಿನಷ್ಟು ಶುಂಠಿ ಸಾಕು. ಕಡಿಮೆ ಮಾಡ್ಕೊಳ್ಳಿಲ್ಲ. ನಾವು ಇದೇ ಥರ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಇದು ಬೇಯಬೇಕು ಚೆನ್ನಾಗಿ ಮಸಾಲೆ ಎಲ್ಲ. ಇವಾಗ ಇದಕ್ಕೆ ಸ್ಮ್ಯಾಶ್ ಬಿಟ್ಟು ಆಲೂಗಡ್ಡೆ ಹಾಕ್ಕೊಂಡ್ಬಿಡೋಣ. ನಿಂಬೆಹಣ್ಣು ಹಾಕೋತೀವಿ ನೋಡಿ. ಇವಾಗ ಒಂದು ನಿಂಬೆಹಣ್ಣು ಸಾಕು ಇದಕ್ಕೆ. ನಿಂಬೆಹಣ್ಣು ಸಾಕು, ಒಂದೇ ಒಂದು ನಿಂಬೆಹಣ್ಣು. ಎಲ್ಲ ಆಲೂಗಡ್ಡೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಯ್ತು, ಆಫ್ ಮಾಡ್ಬೋದು ನೀವು. ಯಾಕಂದ್ರೆ ಹತ್ತುತ್ತೆ ಕೆಳಗಡೆ, ಬಿಡುತ್ತೆ, ಸೀದೋಗ್ಬಿಡುತ್ತೆ. ಅದಕ್ಕೆ ಒಲೆ ಆಫ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಇಲ್ಲ ಲೋ ಫ್ಲೇಮಲ್ಲಿ ಇಡ್ತೀರಂದ್ರೆ ಇಡಿ, ತೊಂದರೆ ಇಲ್ಲ. ಎಲ್ಲರೂ ಇಷ್ಟಪಡ್ತಾರೆ ಈ ಥರ ಮಾಡಿದ್ರೆ ಆಲೂ ಬೋಂಡನ. ನೀವು ಈ ಥರ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಮಕ್ಕಳು ದೊಡ್ಡವರು ಎಲ್ಲ ಇಷ್ಟಪಡ್ತಾರೆ. ನೋಡಿ, ಇದನ್ನು ಗುಂಡು ಗೋಲಿಗಳು ಮಾಡ್ಕೊಳ್ಳೋಣ. ಈ ಥರ ಮಾಡ್ಕೋಬೇಕು ಬಾಲ್ಗಳನ್ನ. ಈ ಥರ ಮಾಡ್ಕೊಂಡ್ರೆ ನಮಗೆ ಮಾಡೋಕ್ಕೆ ತುಂಬ ಈಜಿ. ಅದಕ್ಕಿರ್ಬೇಕು ನೋಡಿ ಕಡಲೆ ಹಿಟ್ಟನ್ನ ಸ್ವಲ್ಪ ಒಂದು ½ an hour ಮುಂಚೆನೇ ನೆನಿಬೇಕು. ಒಗ್ಗರಣೆ ರೆಡಿ ಮಾಡ್ಕೊಂಡು ನಾವು ಪಲ್ಯ ರೆಡಿ ಮಾಡ್ಕೋಕ್ಕಿಂತ ಮುಂಚೆ ಕಲಸಿಟ್ಟರೆ ಸಾಕು. ಸ್ವಲ್ಪ ನೆನೆಯುತ್ತೆ ಕಡಲೆ ಹಿಟ್ಟೆಲ್ಲ. ಈ ಹದಕ್ಕೆ ಬಂದರೆ ಸಾಕು. ಈ ಹದಕ್ಕೆ ಬಂದ್ರೇ ಅದು ಬೋಂಡ ಚೆನ್ನಾಗಿ ಬರುತ್ತೆ. ಇನ್ನು ಗಟ್ಟಿ ಆಯಿತು, ಇನ್ನೂ ತುಂಬ ಹಾಕಾಯ್ತಂದರೆ ಜಾಸ್ತಿ ಅದೇ ಬರುತ್ತೆ. ತುಂಬ ಗಟ್ಟಿನೂ ಆಗಬಾರ್ದು. ಒಂದೊಂದೇ ಅದ್ದೇ ಹಾಕ್ತಾ ಇರ್ತೀನಿ ನಾನು ಎಣ್ಣೆಯಲ್ಲಿ. ನೋಡಿ, ಯಾವ ಥರ ಬರ್ತದೆ ಬೋಂಡ. ತುಂಬ ಅಂದರೆ ತುಂಬ ಸೂಪರಾಗಿ, ತುಂಬ ಸುಲಭವಾಗಿ ಮಾಡ್ತಾಯಿದ್ದೀವಿ. ಒಂದ್ಸರಿ 22, ಒಂದ್ಸರಿ 20, ಒಂದ್ಸರಿ 15, ಮತ್ತೊಂದ್ಸರಿ 15 ಈ ಥರ ಮಾಡ್ತಾಯಿದ್ದೀನಿ. ಒಂದ್ಸರಿ ಕೊನೆಗೆ 10 ಮಾತ್ರ ತೆಗ್ದೀನಿ. ಈ ಥರ ಅದ್ಕೋಬೇಕು ಬಾಲ್ಗಳನ್ನೆಲ್ಲ. ಹತ್ಕೊಂಡು ಎದ್ದೆದ್ದು ಬಿಡಬೇಕು ಅದಕ್ಕೆ ಎಣ್ಣೆಯಲ್ಲಿ. ನೋಡಿ, ಒಂದೊಂದೇ ತೋರಿಸ್ತಾ ಇದ್ದೀನಿ ಪ್ರೊಸೀಜರ್, ನಿಮಗೆ ಸುಲಭವಾಗಿ ತಿಳಿಲ್ಲ ಅಂತ ಹೇಳ್ಬಿಟ್ಟು. ಎದ್ಕೋಬೇಕು ಎಲ್ಲ ಫುಲ್, ಅದಕ್ಕೆ ಹಿಟ್ಟು ಹಚ್ಬೇಕು. ಅದಕ್ಕೆಲ್ಲ ಫುಲ್ ಬಾಲ್ ತುಂಬಲ್ಲ. ಫಸ್ಟೇ ಉಂಡೆಗಳು ಮಾಡ್ಕೊಂಡ್ರೆ ಸುಲಭವಾಗಿ ಆಗ್ತದೆ. ನಾವು ಫಸ್ಟೇ ನೀವು ಕೂಡ ಉಂಡೆಗಳನ್ನೆಲ್ಲ ಮಾಡ್ಕೊಂಡಿರಿ. ಹಾಕೊಂಡಿರುತ್ತೆ ಸ್ವಲ್ಪ ಅನುಕೂಲ ಆಗುತ್ತೆ, ಮತ್ತು ಸುಲಭವಾಗಿ ಚೆನ್ನಾಗಿ ಬರುತ್ತೆ.